ವಿಶೇಷವಾಗಿ ದೇವರು ಈ ದಿನ ಈ ಒಂದು ಕುಟುಂಬವನ್ನು, ಈ ಒಂದು ಸ್ಥಳವನ್ನು ತಮ್ಮ ಒಂದು ನಾಮದ ಮಹಿಮೆಗಾಗಿ ಆರಿಸಿಕೊಂಡಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಒಂದೊಂದು ಕುಟುಂಬಗಳು ಕೂಡ ದೇವರ ಒಂದು ಆಶೀರ್ವಾದ ಎಂಬುದಾಗಿ ಪೌಲರು ಹೇಳ್ತಾರೆ. ಸ್ವರ್ಗಲೋಕದ ಕುಟುಂಬ, ಭೂಲೋಕದ ಕುಟುಂಬ, ಎಲ್ಲ ಕುಟುಂಬಗಳು ಕಟ್ಟಲ್ಪಟ್ಟಿರುವುದು ಪ್ರಭು ಯೇಸು ಕ್ರಿಸ್ತರ ಪರಿಶುದ್ಧವುಳ್ಳ ನಾಮದಲ್ಲಿ. ಈ ದಿನ ಈ ಕುಟುಂಬದಲ್ಲಿ ದೇವರು ಯಾವ ಒಂದು ಕಾರ್ಯವನ್ನು ಮಾಡಲು ಆಸೆ ಪಡ್ತಾ ಇದ್ದಾರೋ ಸಂಪೂರ್ಣವಾಗಿ ಈ ಕುಟುಂಬದವರ ಜೀವಿತದಲ್ಲಿ ದೇವರು ಆ ಕಾರ್ಯವನ್ನು ಮಾಡುವಂತೆ ನಾವು ಈ ಕುಟುಂಬ ಬಿಟ್ಟು ಕೊಡುವುದಕ್ಕಾಗಿ, ಅಂದರೆ ಪವಿತ್ರಾತ್ಮರ ಕಾರ್ಯಗಳು ಈ ಒಂದು ಕುಟುಂಬದಲ್ಲಿ ನೆರವೇರುವುದಕ್ಕಾಗಿ, ದೇವರ ಚಿತ್ತ ನೆರವೇರುವುದಕ್ಕಾಗಿ ಆ ಪವಿತ್ರಾತ್ಮರ ಸಹಾಯವನ್ನು ನಾವು ಈ ಸಮಯದಲ್ಲಿ ಬೇಡಿಕೊಳ್ಳೋಣ. ಈ ಒಂದು ಕುಟುಂಬದಲ್ಲಿರುವ ಪ್ರತಿಯೊಂದು ವ್ಯಕ್ತಿಗಳನ್ನು, ಮಕ್ಕಳನ್ನು ಆ ಪವಿತ್ರಾತ್ಮರ ಒಂದು ನೆರವಿಗೆ, ಸಹಾಯಕ್ಕೆ ಒಪ್ಪಿಸಿಕೊಡೋಣ. ಸಂಪೂರ್ಣವಾಗಿ ಆ ಸ್ವರ್ಗದ ಪ್ರಸನ್ನತೆಯಲ್ಲಿ ಕಾರ್ಯ ಮಾಡುವುದಕ್ಕಾಗಿ ನಾವು ಈ ಸಮಯದಲ್ಲಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡೋಣ. ದೇವರಿವತ್ತು ನಮ್ಮೊಬ್ಬೊಬ್ಬರನ್ನು ಈ ಕುಟುಂಬದಲ್ಲಿ ಕಳುಹಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಉನ್ನತವಾದಂತಹ ಉದ್ದೇಶಕ್ಕಾಗಿಯೇ ಖಂಡಿತವಾಗಿ ದೇವರು ನಮ್ಮನ್ನು ಕಳುಹಿಸಿಕೊಟ್ಟಿದ್ದಾರೆ. ಆ ಉದ್ದೇಶ ಈ ಕುಟುಂಬದಲ್ಲಿ ಒಂದೊಂದು ಆತ್ಮಗಳ ಒಂದು ಜೀವೋದ್ಧಾರ, ರಕ್ಷಣೆ, ಮತ್ತು ಈ ಕುಟುಂಬ ಈ ಸ್ಥಳದಲ್ಲಿ ದೇವರಿಗೆ ಸಾಕ್ಷಿಯ ಕುಟುಂಬವಾಗಿ ಜೀವಿಸಬೇಕು ಅಂತೇಳಿಯೇ ದೇವರ ಒಂದು ಪರಮೋನ್ನತವಾದಂಥ ಉದ್ದೇಶವಾಗಿದೆ ಪ್ರಿಯರೇ. ಆದ್ದರಿಂದ ಪ್ರಥಮವಾಗಿ ನಾವು ಈ ಕುಟುಂಬಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಈ ಕುಟುಂಬದವರ ಪರವಾಗಿ ನಾವು ಕ್ರಿಸ್ತ ಯೇಸುವಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಕರ್ತರಾದ ಯೇಸುವೆ, ಈ ಒಂದು ಸಂಜೆ ವೇಳೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಮುಂಜಾನೆಯಿಂದ ಈ ಸಮಯದವರೆಗೂ ಕೂಡ ನಮ್ಮ ಜೊತೆಯಲ್ಲಿದ್ದು ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನೀವು ನಮಗೆ ಬೇಕಾದಂತಹ ಒಂದು ಪರಿಶುದ್ಧತೆಯ ವಾಕ್ಯಗಳನ್ನು ಅನುಗ್ರಹಿಸುತ್ತಾ ನಿಮ್ಮ ಒಂದು ಸಹಾಯದ ಮುಖಾಂತರ ನಮ್ಮನ್ನು ಈ ದಿನದವರೆಗೂ, ಈ ಕ್ಷಣದವರೆಗೂ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನಿಮ್ಮ ನಾಮದಲ್ಲಿ ಇಲ್ಲಿ ಸೇರಿ ಬಂದಿರೋ ಒಬ್ಬೊಬ್ಬರಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇನ್ನು ಯಾರೆಲ್ಲ ಬರ್ತಾ ಇದ್ದಾರೋ ಅವರಿಗಾಗಿ ಕೂಡ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಕುಟುಂಬಕ್ಕಾಗಿ, ಕುಟುಂಬದ ಪ್ರತಿಯೊಂದು ಸದಸ್ಯರಿಗಾಗಿ, ದಂಪತಿಗಳಿಗಾಗಿ, ಮಕ್ಕಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನಪ್ಪ. ಪ್ರಭು ಯೇಸುವೆ, ನಾವು ಉಳಿದಿರುವುದು ನಿಮ್ಮ ಕರುಣೆಯೆಂಬುದಾಗಿ ನಿಮ್ಮ ವಾಕ್ಯ ಹೇಳುವಂತೆ ಈ ಕುಟುಂಬ ಉಳಿದಿರುವುದು ನಿಮ್ಮ ಕರುಣೆಯಿಂದ, ನಿಮ್ಮ ಕೃಪೆಯಿಂದ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ನೀವು ಹೇಳಿದ್ದೀರಿ, ನಿಮ್ಮ ವಾಕ್ಯಗಳನ್ನು ಹೊತ್ತು ಸಾಗುವಾಗ ಯಾವ ಮನೆಯ ಬಾಗಿಲನ್ನು ತೆರೆದುಕೊಡುತ್ತಾರ ಕುಟುಂಬಕ್ಕೆ ಶಾಂತಿಯನ್ನು ಹರಿಸಿರಿ ಎಂಬುದಾಗಿ ನೀವು ಹೇಳಿದ್ದೀರಿ. ಯೇಸು, ನಿಮ್ಮ ನಾಮದಲ್ಲಿ ಕುಟುಂಬಕ್ಕೆ ನಾನು ಶಾಂತಿಯನ್ನು ಹರಿಸ್ತೇನಪ್ಪ. ನಿಮ್ಮ ಒಂದು ಎಲ್ಲ ರೀತಿಯಾದ ಆಧ್ಯಾತ್ಮಿಕವಾದಂತಹ ವರದಾನಗಳಿಂದ, ಆಶೀರ್ವಾದಗಳಿಂದ ಈ ಕುಟುಂಬವನ್ನು ಇನ್ನೂ ಹೆಚ್ಚಾಗಿ ನೀವು ತುಂಬಿರಿ ಎಂಬುದಾಗಿ ನಿಮ್ಮಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಸಂಪೂರ್ಣವಾಗಿ ಈ ಕುಟುಂಬದಲ್ಲಿ ನಿಮ್ಮ ಒಂದು ಆಳ್ವಿಕೆ ಮಾತ್ರ ನಡೆಯುವಂತಾಗಲಿ ಅಪ್ಪ. ಪವಿತ್ರಾತ್ಮರ ಸಹಾಯದಿಂದ ಈ ಕುಟುಂಬ ಆಧ್ಯಾತ್ಮಿಕವಾಗಿ ಆ ಒಂದು ಪರಿಶುದ್ಧತೆಯಲ್ಲಿ ನಿಮ್ಮ ಸ್ವರ್ಗೀಯವಾದ ಒಂದು ಉನ್ನತವಾದಂಥ ಕಾರ್ಯಗಳಲ್ಲಿ ಇವರ ಬೆಳವಣಿಗೆಯನ್ನು ಕಾಣುವಂತಾಗಲಿ ಯೇಸು ನಾಮದಲ್ಲಿ. ಪ್ರಭು ಯೇಸುವೆ, ಈ ಸಮಯಕ್ಕಾಗಿ ಮತ್ತೊಮ್ಮೆ ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ ನಿಮ್ಮನ್ನು ಆರಾಧಿಸುವುದಕ್ಕೆ ಮುಖಾಂತರ ಸ್ವಾಮಿ ನೀವು ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನಪಿಗೆ ತಂದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ, ಆರಾಧಿಸ್ತೇವೆ, ನಿಮಗೆ ಮಹಿಮೆ ಪಡಿಸ್ತೇವೆ ಅಪ್ಪ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಸ್ತೋತ್ರ, ಸ್ತೋತ್ರ, ವಂದನೆ, 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 ಆರಾಧನೆ, ಆರಾಧನೆ, ಮಹಿಮೆ, ಮಹಿಮೆ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಸ್ತೋತ್ರ, 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 ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಪ್ರೇರೆ, ನಾವು ಅನೇಕ ದಿನಗಳಿಂದ, ತಿಂಗಳುಗಳಿಂದ, ವರ್ಷಗಳಿಂದಲೇ ದೇವರ ಒಂದು ಪ್ರೀತಿಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದೇವರ ಒಂದು ಕರುಣೆ ಯಾವ ರೀತಿಯಾಗಿ ಈ ಭೂಲೋಕದ ಮೇಲೆ ಬಂತು ಎಂಬ ವಿಷಯಗಳನ್ನು ಕುರಿತು ನಾವು ಏನು ಮಾಡ್ತಾ ಇದ್ದೀವಿ, ನಾವು ಧ್ಯಾನಿಸ್ತಾ ಇದ್ದೀವಿ. ನೋಡಿ, ಇವತ್ತು ಆ ಪ್ರಭು ಯೇಸು ಕ್ರಿಸ್ತರನ್ನು ದೇವರು ಈ ಲೋಕಕ್ಕೆ ಪ್ರತಿಯೊಬ್ಬ ವಿಶ್ವಾಸಿಯ ಜೀವೋದ್ಧಾರಕ್ಕಾಗಿ ಕಳುಹಿಸಿಕೊಟ್ಟಿದ್ದಾರೆ ಎಂಬುದಾಗಿ ನಾವೆಲ್ಲರೂ ಕೂಡ ಈಗಾಗಲೇ ಅನೇಕ ವಾಕ್ಯಗಳ ಮುಖಾಂತರ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈ ಕೊಲೊಸ್ಸೆರಿಗೆ ಬರೆದ ಪತ್ರಿಕೆಯಲ್ಲಿ ಈ ಪೌಲರು ಈ ಪತ್ರಿಕೆಯನ್ನು ಬರೀಬೇಕಾದ್ರೆ ಯೇಸು ಕ್ರಿಸ್ತರನ್ನು, ಅವರ ಒಂದು ಕಾರ್ಯಗಳನ್ನು ಗುಣಗಾನ ಮಾಡ್ತಾರೆ.
ಅದು ಯಾವ ಕಾರ್ಯಗಳು ಅಂತ ಹೇಳಿದ್ರೆ, ನೋಡಿ, ಯೇಸು ಮನುಷ್ಯನಾಗಿ ಇಲ್ಲಿ ಹುಟ್ಟಿ ಬಂದಂಥ ಆ ದಿನಗಳನ್ನು ಕುರಿತು ಇಲ್ಲಿ ಪೌಲ ಗುಣಗಾನ ಮಾಡ್ತಾ ಇಲ್ಲ. ಅಂದರೆ ಯೇಸು ಕ್ರಿಸ್ತರು ಅವರು ದೇವರಾಗಿದ್ದರು, ಅವರು ದೇವರ ರೂಪವೇ ಆಗಿದ್ದರು. ಅವರು ಈ ಸೃಷ್ಟಿ ಸಮಸ್ತ ಉಂಟಾಗುವುದಕ್ಕೆ ಮೊದಲಿನಿಂದಲೂ ಅವರು ಇರುವಂಥ ದೇವರಾಗಿದ್ದಾರೆ. ಇವತ್ತು ಅವರು ಮನುಷ್ಯರಾಗಿ ಹುಟ್ಟಿ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಸೃಷ್ಟಿಯಾದಂತಹ ತನ್ನ ಅನುರೂಪದಲ್ಲಿ ಉಂಟಾದಂಥ ಮನುಷ್ಯರನ್ನು ದೇವರ ಒಂದು ಸಂಬಂಧಕ್ಕೆ ಕರೆದುಕೊಂಡು ಬರುವುದಕ್ಕಾಗಿ ಅವರು ಈ ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಬಂದರು. ಆ ಒಂದು ಸಂಬಂಧ ದೇವರಿಗೂ ಮನುಷ್ಯನಿಗೆ ಏರ್ಪಡಬೇಕು ಅಂತೇಳಿಯೇ ಯೇಸು ಕ್ರಿಸ್ತರನ್ನು ದೇವರು ಸಂಪೂರ್ಣವಾಗಿ ತನ್ನ ಪವಿತ್ರ ಆತ್ಮನಿಂದ ತುಂಬಿದವರಾಗಿ ಮತ್ತು ಎಲ್ಲ ಸ್ವರ್ಗೀಯ ವಿಷಯಗಳನ್ನು ಅರಿತವರಾಗಿ ಮತ್ತು ಎಲ್ಲ ಸ್ವರ್ಗದ ಕಾರ್ಯಗಳನ್ನು ಈ ಲೋಕದಲ್ಲಿ ಕಾರ್ಯರೂಪಕ್ಕೆ ತರುವುದಕ್ಕಾಗಿ ಯೇಸು ಕ್ರಿಸ್ತರನ್ನು ಏನು ಮಾಡಿದರು, ದೇವರು ಈ ಲೋಕಕ್ಕೆ ಕಳುಹಿಸಿಕೊಟ್ರು. ಆದ್ದರಿಂದಲೇ ನೋಡಿ, ಈ ವಾಕ್ಯಗಳನ್ನು ನಾವು ಓದಬೇಕಾದ್ರೆ ನಮಗೆ ಅರ್ಥ ಆಗುತ್ತೆ. ಕೊಲೊಸ್ಸೆರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 15ರಿಂದ ನಾವು ನೋಡೋದಾಗಿದ್ರೆ, ಅದೃಶ್ಯ ದೇವನ ಸದೃಶ್ಯ ರೂಪನು ಕ್ರಿಸ್ತ, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನಾಥ, ಇರಲಿ ಇಹದಲ್ಲಿ ಇರಲಿ ಪರದಲ್ಲಿ, ಅಶರೀರ ಒಡೆಯರಾಗಲಿ ಒಡೆತನವಾಗಲಿ, ಅಧಿಕಾರಿಗಳಾಗಲಿ ಆಧಿಪತ್ಯವಾಗಿರಲಿ, ಆದುದೆಲ್ಲವೂ ಆತನಲ್ಲಿ, ಆತನಿಂದ, ಆತನಿಗಾಗಿ. ಒಂದು ನಿಮಿಷ, ಇಲ್ಲಿ ಏನು ಹೇಳ್ತಾ ಇದೆ ವಾಕ್ಯಗಳು? ಅದೃಶ್ಯ ದೇವನ ಸದೃಶ್ಯ ರೂಪನು ಕ್ರಿಸ್ತ, ಅಂದರೆ ಇಮೇಜ್ ಆಫ್ ಗಾಡ್ ಅಂತೇಳಿ ಕರೀತಾ ಇದ್ದಾನೆ. ಯಾರು? ಪೌಲ. ಅಂದರೆ ಇವತ್ತು ಯಾವ ದೇವರು ಇದ್ದಾರೆ ಅಂತೇಳಿ ಎಲ್ಲ ಧರ್ಮದವರು ಒಪ್ಕೊಳ್ತಾರೆ, ಎಲ್ಲ ಭಾಷೆಯವರು ಒಪ್ಕೊಳ್ತಾರೆ. ಆದರೆ ಆ ನಿಜವಾದ ದೇವರನ್ನು ಯಾರೂ ಕೂಡ ನೋಡಲಿಲ್ಲ ಅಂತೇಳಿ ಬೈಬಲ್ ಹೇಳುತ್ತೆ. ಇವತ್ತು ಆ ದೇವರನ್ನು ಈ ಲೋಕದಲ್ಲಿ ಪ್ರಕಟಪಡಿಸುವುದಕ್ಕಾಗಿ ಆ ದೇವರು ಎಷ್ಟು ಈ ಲೋಕವನ್ನು ಪ್ರೀತಿಸ್ತಾರೆ, ದೇವರು ತನ್ನ ಸೃಷ್ಟಿಯನ್ನು ಎಷ್ಟು ಪ್ರೀತಿಸ್ತಾರೆ, ಅದರಲ್ಲೂ ವಿಶೇಷವಾಗಿ ತನ್ನ ರೂಪದಲ್ಲಿ ಉಂಟು ಮಾಡಿದಂಥ ಮನುಷ್ಯನಿಗೆ ದೇವರು ಎಷ್ಟು ಬೆಲೆ ಕೊಡ್ತಾರೆ, ಅವರ ಮೇಲೆ ಎಷ್ಟು ಕರುಣೆಯಾಗಿದ್ದಾರೆ ಅಂತೇಳಿ ಈ ಲೋಕದಲ್ಲಿರುವಂಥ ಜನರಿಗೆ ಅವರು ಪ್ರಕಟಪಡಿಸಬೇಕಾಗಿತ್ತು. ಆದ್ದರಿಂದಲೇ ಸ್ವತಃ ದೇವರಾಗಿರುವಂತಹ ಯೇಸು ಕ್ರಿಸ್ತರನ್ನು ಮನುಷ್ಯನಾಗಿ ದೇವರು ಏನು ಮಾಡಿದರು, ಈ ಲೋಕಕ್ಕೆ ಅವರು ಕಳುಹಿಸಿಕೊಟ್ರು. ಆದ್ದರಿಂದಲೇ ಇಲ್ಲಿ ಪೌಲ ಹೇಳ್ತಾರೆ, ಅವರು ದೇವರ ಪ್ರತಿರೂಪವಾಗಿದ್ದಾರೆ. ಯಾರು? ಯೇಸು ಕ್ರಿಸ್ತರು ದೇವರ ಪ್ರತಿರೂಪವಾಗಿದ್ದಾರೆ. ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನಾಥ, ಅಂದರೆ ಈ ಸೃಷ್ಟಿಯೆಲ್ಲ ದೇವರಿಂದಲೇ ಉಂಟಾಯಿತು. ಆದರೆ ಯೇಸು ಕ್ರಿಸ್ತರು ಅವರು ಯಾರಿಂದಲೂ ಉಂಟಾಗಲಿಲ್ಲ, ಅವರು ಇರುವವರಾಗಿ ಇರುವಾತರೇ ಆಗಿದ್ದಾರೆ. ಜ್ಯೇಷ್ಠ ಪುತ್ರ ಅಂತ ಹೇಳಿದ್ರೆ ಅವರು ಎಲ್ಲ ಸೃಷ್ಟಿಗಳಿಗಿಂತಲೂ ಉನ್ನತದಲ್ಲಿರುವವರು. ಪ್ರೈಸ್ ದ ಲಾರ್ಡ್. ಇಲ್ಲಿ ಮುಂದೆ ಹೇಳ್ತಾರೆ, ಇರಲಿ ಇಹದಲ್ಲಿ ಇರಲಿ ಪರದಲ್ಲಿ, ಅಶರೀರ ಒಡೆಯರಾಗಲಿ ಒಡೆತನವಾಗಲಿ, ಅಧಿಕಾರಿಗಳಾಗಲಿ ಅಧಿಪತ್ಯವಾಗಿರಲಿ, ಆದುದೆಲ್ಲವೂ ಆತನಲ್ಲಿ, ಆತನಿಂದ, ಆತನಿಗಾಗಿ. ಪ್ರೈಸ್ ದ ಲಾರ್ಡ್. ಅಂದರೆ ಪರಲೋಕದಲ್ಲಿರುವಂಥ ಎಲ್ಲ ಸ್ವರ್ಗದ ಪರಿವಾರ, ಭೂಲೋಕದ ಮೇಲಿರುವಂಥ ಮನುಷ್ಯನಿಂದ ಹಿಡಿದುಕೊಂಡು ಎಲ್ಲ ಜೀವರಾಶಿಗಳು, ಇಡೀ ಒಂದು ಸೃಷ್ಟಿ, ನಂತರ ಇವತ್ತು ಏನು ನಾವು ಸೈತಾನ ಅಂತೇಳಿ ಕರಿತೀವಲ್ವ, ಅವನನ್ನು ದೇವರು ಸೃಷ್ಟಿ ಮಾಡಿದಾಗ ಒಂದು ಒಳ್ಳೆ ದೇವದೂತನಾಗೇ ಸೃಷ್ಟಿ ಮಾಡಿದರು. ಅವನನ್ನು, ಅವನ ಹಿಂಬಾಲಕರನ್ನು, ಪ್ರತಿಯೊಂದು ದೇವದೂತರನ್ನು ಕೂಡ ದೇವರು ಏನು ಮಾಡಿದರು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಮುಖಾಂತರವೇ ಸೃಷ್ಟಿ ಮಾಡಿದರು, ಯೇಸುವಿಗಾಗಿಯೇ ಸೃಷ್ಟಿ ಮಾಡಿದರು. ಇವತ್ತೇನು ನಾವು ಹೇಳ್ತೀವಲ್ವ, ಡಿಮೋನಿಕ್ ಕಿಂಗ್ಡಮ್ ಅಂತೇಳಿ ಏನು ಕರಿತೀವಿ, ಸೈತಾನನ ಒಂದು ರಾಜ್ಯ, ಇದು ಉಂಟಾಗುವುದಕ್ಕೆ ಮೊದಲೇ ಆ ಒಂದು ದೇವದೂತರನ್ನು ಕೂಡ ದೇವರು ಯಾರಿಗಾಗಿ ಸೃಷ್ಟಿ ಮಾಡಿಕೊಂಡಿದ್ರು? ಕ್ರಿಸ್ತ ಯೇಸುವಿನಲ್ಲಿ ಅವರಿಗಾಗಿಯೇ ಸೃಷ್ಟಿ ಮಾಡಿಕೊಂಡಿದ್ರು. ಪ್ರೈಸ್ ದ ಲಾರ್ಡ್. ಅಂದರೆ ನಾವು ಈ ಲೋಕದಲ್ಲಿ ಯೇಸು ಹುಟ್ಟಿ ಬಂದ ನಂತರ ಅವರು ಏನಾಗಿ ಹುಟ್ಟಿ ಬಂದರು, ಏನೆಲ್ಲ ಕೆಲಸ ಮಾಡಿದ್ರು, ನಂತರ ಅವರು ಸತ್ತು ಪುನರುತ್ಥಾನರಾಗಿ ಹೋದರು ಅಂತೇಳಿ ನಾವು ಏನು ಮಾಡ್ತೀವಿ, ತುಂಬ ಆ ಒಂದು ವಿಷಯಗಳ ಬಗ್ಗೆ ನಾವು ಕಲಿತ್ಕೊಳ್ತಾ ಇದ್ದೀವಿ. ಆದರೆ ಪೌಲ ಹೇಳ್ತಾರೆ, ಅದಕ್ಕಿಂತಲೂ ಮುಂಚಿನಿಂದಲೂ ಯೇಸು ಕ್ರಿಸ್ತರು ಇದ್ದಾರೆ, ಅವರೇ ದೇವರಾಗಿದ್ದಾರೆ, ದೇವರ ರೂಪದಲ್ಲಿದ್ದಾರೆ. ಅವರು ಎಲ್ಲದಕ್ಕಿಂತಲೂ ಸೃಷ್ಟಿಯಾಗೋದಕ್ಕಿಂತ ಮೊದಲಿನಿಂದಲೂ ಅವರು ಇದ್ದಾರೆ. ಎಲ್ಲವೂ ಕೂಡ ಇವರಿಂದಲೇ, ಇವರ ಮುಖಾಂತರ, ಇವರಿಗಾಗಿ ಏನಾಗಿದ್ದಂತೆ
ಸೃಷ್ಟಿಯಾಗಿದ್ದು. ಮುಂದೆ ಓದೋಣವಾ? 17ನೇ ವಾಕ್ಯ. ಎಲ್ಲಕ್ಕೂ ಮೊದಲೇ ಇರುವನಾತ, ಎಲ್ಲಕ್ಕೂ ಮೊದಲೇ ಇರುವನಾತ, ಸಮಸ್ತಕ್ಕೂ ಆಧಾರಭೂತ, ಸಮಸ್ತಕ್ಕೂ ಆಧಾರಭೂತ, ಸಭೆಯೆಂಬ ಶರೀರಕ್ಕೆ ಶಿರಸ್ಸಾತ, ಸಭೆಯೆಂಬ ಶರೀರಕ್ಕೆ ಶಿರಸ್ಸಾತ, ಆದಿಸಂಭೂತ, ಆದಿಸಂಭೂತ, ಆಗಲೆಲ್ಲದರಲ್ಲೂ ಅಗ್ರಸ್ತ. ನೋಡಿ, ಈ ವಾಕ್ಯ ತುಂಬಾ ಇಂಪಾರ್ಟೆಂಟ್ ಈಗ ನಮಗೆ. ಯಾವ ವಾಕ್ಯ? 18ನೇ ವಾಕ್ಯ. ಸಭೆ ಎಂಬ ಶರೀರಕ್ಕೆ ಶಿರಸ್ಸಾತ. ಅಂದ್ರೆ ಈ ಸಭೆ ಹುಟ್ಟುವುದಕ್ಕೆ ಕಾರಣಕರ್ತರು ಯಾರು? ಸಭೆಯನ್ನ ಕಟ್ಟಿದವರು ಯಾರು? ಸಭೆಯ ನಿರ್ಮಾತರು ಯಾರು? ಅದಕ್ಕೆ ಇಲ್ಲಿ ಪೌಲ ಹೇಳ್ತಾನೆ, ಅವರೇ ಶಿರಸ್ಸು ಆ ಸಭೆಗೆ. ಸಭೆಯನ್ನು ಉಂಟು ಮಾಡಿದವರು ಅವ್ರಿಗಾಗೆ ಉಂಟು ಮಾಡಿಕೊಂಡ್ರು. ಯಾವ ರೀತಿಯಾಗಿ ಇಡೀ ಸೃಷ್ಟಿಯನ್ನ ದೇವದೂತರನ್ನ ತನಗಾಗಿ ಉಂಟು ಮಾಡಿಕೊಂಡ್ರು, ಈ ಲೋಕದಲ್ಲಿ ಒಂದು ಯೇಸು ಕ್ರಿಸ್ತನ ಒಂದು ದೇಹವೆಂಬ ಸಭೆಯನ್ನು ಕೂಡ ಯೇಸು ತನಗಾಗಿ ಉಂಟು ಮಾಡಿಕೊಂಡಿದ್ದಾರೆ. ಇದು ಯಾರು ಕಟ್ಟಲಿಲ್ಲ, ಸ್ವತಃ ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದಂಥ ಅದೇ ದೇವರು ತನಗಾಗಿ ಈ ಒಂದು ಧರ್ಮ ಸಭೆ ಎಂಬ ಒಂದು ಸಭೆಯನ್ನು ಏನು ಮಾಡಿದ್ದಾರೆ? ಅವರು ಕಟ್ಟಿಕೊಂಡಿದ್ದಾರೆ. ಈ ಒಂದು ಧರ್ಮ ಸಭೆ ಒಂದು ಶಿರಸ್ಸು ಯಾರಾಗಿದ್ದಾರೆ? ಯೇಸು ಕ್ರಿಸ್ತರಾಗಿದ್ದಾರೆ. ಈ ಒಂದು ಯೇಸು ಕ್ರಿಸ್ತನ ಶರೀರದ ಅಂಗಾಂಗಗಳು ಯಾರಾಗಿದ್ದೇವೆ ಇವತ್ತು? ನಾವು ಒಬ್ಬೊಬ್ಬರು ಕೂಡ ಆಗಿದ್ದೇವೆ. ಅಂದರೆ ಯಾರೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಹೊಸದಾಗಿ ಹುಟ್ಟಿದವರಾಗಿ, ನ್ಯೂ ಬಾರ್ನ್ ಅಂತೇಳಿ ಏನು ಕರಿತೀವಿ, ಹೊಸದಾಗಿ ಯಾರೆಲ್ಲ ಹುಟ್ಟಿ ಬಂದಿದ್ದಾರೋ, ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟಿದ್ದಾರೋ, ಹಳೆಯ ಜೀವನಕ್ಕೆ ಸತ್ತು ಹೋಗಿ ಕ್ರಿಸ್ತ ಯೇಸು ಪುನರುತ್ಥಾನಗೊಂಡ ಹಾಗೆ ನಾವು ಕ್ರಿಸ್ತ ಯೇಸುವಿನ ಪುನರುತ್ಥಾನದಲ್ಲಿ ಹೊಸದಾಗಿ ಹುಟ್ಟಿದ್ದೇವಲ್ವಾ, ಇಂಥವರೆಲ್ಲರೂ ಕೂಡ ಈಗ ಶರೀರದ ಅಂಗಾಂಗಗಳಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಪೇತ್ರ ಆ ಜೆರುಸಲೇಮಿನಲ್ಲಿ ಪಂಚಶತಮ ದಿನ ಬೋಧನೆ ಮಾಡುವಾಗ ಅನೇಕರು ಏನು ಮಾಡಿದ್ರಂತೆ? ಆ ಬೋಧನೆಯನ್ನು ಒಪ್ಪಿಕೊಂಡ್ರು, ದೀಕ್ಷಾ ಸ್ನಾನವನ್ನು ಪಡೆದುಕೊಂಡ್ರು, ಪವಿತ್ರಾತ್ಮರ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡ್ರು. ಅಲ್ಲಿ ಲೂಕ ಪ್ರೇಷಿತರ ಕಾರ್ಯಕಲಾಪಗಳನ್ನು ಬರಿಬೇಕಾದ್ರೆ ಹೇಳ್ತಾರೆ, ಸುಮಾರು ಮೊದಲ ದಿನವೇ 3,000 ಜನ ಏನಾದ್ರಂತೆ ಸಭೆಯನ್ನು ಸೇರಿಕೊಂಡ್ರು. ಅಂದರೆ ಯೇಸು ಕಟ್ಟಿದಂಥ ಮೊದಲ ಸಭೆ ಜೆರುಸಲೇಮಿನಲ್ಲಿ ಪಂಚಶತಮ ದಿನ ಅಲ್ಲಿ ಹುಟ್ಟಿತು. ಅದನ್ನೇ ಇಲ್ಲಿ ಪೌಲ ಹೇಳುವಂಥದ್ದು, ಸಭೆಯೆಂಬ ಶರೀರಕ್ಕೆ ಶಿರಸ್ಸಾತ, ಆದಿಸಂಭೂತ, ಆಗಲೆಲ್ಲದರಲ್ಲೂ ಅಗ್ರಸ್ತ. ಹಂಗಂದ್ರೆ ಈ ಸಭೆಗೆ ಅವರು ಶಿರಸ್ಸು ಮಾತ್ರವಲ್ಲ, ಆ ಸಭೆಗೆ ಬೇಕಾದಂಥ ಪ್ರತಿಯೊಂದು ರಿಸೋರ್ಸ್ ಎಲ್ಲಿಂದ ಬರ್ತಾ ಇರುವಂಥದ್ದು? ಎಲ್ಲವೂ ಯೇಸು ಕ್ರಿಸ್ತರಿಂದಲೇ ಬರ್ತಾ ಇರುವಂಥದ್ದು. ಮುಂದೆ, ಸತ್ತವರಿಂದ ಮೊದಲೆದ್ದು ಬಂದನಾತ, ಸತ್ತವರಿಂದ ಮೊದಲೆದ್ದು ಬಂದನಾತ, ಆ ಸುತನಲ್ಲೇ ಇರಿಸಲು ನಿರ್ಧರಿಸಿದನು ಪಿತದೇವ, ಪಿತದೇವ ತನ್ನ ಸರ್ವ ಸಂಪೂರ್ಣತೆಯನ್ನು. ನೋಡಿ, ಈಗ ಇದು ಈ ವಾಕ್ಯಗಳನ್ನು ನಾವು ಓದಬೇಕಾದ್ರೆ, ಸತ್ತವರ ಮಧ್ಯದಿಂದ ಮೊದಲು ಎದ್ದು ಬಂದವರು ಯಾರು? ಯೇಸು ಕ್ರಿಸ್ತರೇ, ಹೌದಲ್ವಾ? ಈಗ ಈ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಬಂದು ಮಗುವಾಗಿ ಹುಟ್ಟಿ, ಮನುಷ್ಯನಾಗಿ ಹುಟ್ಟಿ, ಈ ಲೋಕದಲ್ಲಿ ತನ್ನ ಒಂದು ತಂದೆಯ ಒಂದು ಇರುವಿಕೆಯನ್ನು, ಅವರ ಅಸ್ತಿತ್ವವನ್ನು ಇಲ್ಲಿ ಈ ಲೋಕದಲ್ಲಿ ಪ್ರಕಟಪಡಿಸಿದವರು ಯಾರಾಗಿದ್ದಾರೆ? ಯೇಸು ಕ್ರಿಸ್ತರಾಗಿದ್ದಾರೆ. ಶುಭ ಸಂದೇಶದ ಮುಖಾಂತರ ಸ್ವರ್ಗದ ಎಲ್ಲ ವಿಷಯಗಳನ್ನು ಈ ಲೋಕಕ್ಕೆ ಪರಿಚಯ ಮಾಡಿಕೊಟ್ಟವರು ಯಾರಾಗಿದ್ದಾರೆ? ಯೇಸು ಕ್ರಿಸ್ತರಾಗಿದ್ದಾರೆ. ಈಗ ಯೇಸು ಕ್ರಿಸ್ತನ ಮುಖಾಂತರ ಯಾರೆಲ್ಲ ವಿಶ್ವಾಸ ಇಟ್ಟು ಬರ್ತಾರೋ ಅವರಿಗೆ ಪಾಪ ಪರಿಹಾರ ಆಗಬೇಕಲ್ವಾ? ಅವ್ರ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕಲ್ವಾ? ಜೀವೋದ್ಧಾರವನ್ನು ಹೊಂದಿಕೊಳ್ಳಬೇಕು, ಅವರಿಗೆ ನಿತ್ಯ ಜೀವ ಕೊಡಬೇಕಲ್ವಾ? ಈ ಎಲ್ಲ ಒಂದು ಆಧ್ಯಾತ್ಮಿಕವಾದಂಥ ಕಾರ್ಯಗಳನ್ನು ಸಂಪೂರ್ಣವಾಗಿ ಒಂದು ಪ್ಯಾಕೇಜ್ ಅಂತೇಳಿ ಏನು ನಾವು ಕರಿತೀವಿ, ಆ ಪ್ಯಾಕೇಜ್ ಆಗಿ ದೇವರು ಏನು ಮಾಡಿದ್ದಾರೆ? ಯೇಸು ಕ್ರಿಸ್ತರಲ್ಲಿ ಇಟ್ಟು ಅವರನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ರು. ಆದ್ದರಿಂದಲೇ ಇಲ್ಲಿ ಪೌಲ ಹೇಳ್ತಾರೆ, ಆ ಪಿತದೇವ ತನ್ನ ಸರ್ವ ಸಂಪೂರ್ಣತೆಯನ್ನು ಯಾರಲ್ಲಿ ಇರಿಸಿದ್ದಾರೆ? ಕ್ರಿಸ್ತ ಯೇಸುವಿನಲ್ಲಿ ಇರಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ನಾವು ಯೌವನನ ಶುಭ ಸಂದೇಶ ಓದಬೇಕಾದ್ರೆ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಕೂಡ ಯೌವನರು ಹೇಳ್ತಾರಲ್ವಾ, ಅವರು ಕೃಪೆ ಮೇಲೆ ಕೃಪೆಯನ್ನು ಹೊತ್ತಿಕೊಂಡು ಈ ಲೋಕಕ್ಕೆ ಬಂದಿದ್ದಾರೆ. ಓದೋಣವಾ? ಯೌವನ ಅಧ್ಯಾಯ 1 ವಾಕ್ಯ 19. ಜೆರುಸಲೇಮಿನ ಯಹೂದ್ಯ ಅಧಿಕಾರಿಗಳು, ಯೌವನ ಅಧ್ಯಾಯ 1 ವಾಕ್ಯ 19, ಯೌವನನ ಶುಭ ಸಂದೇಶ ಅದೇನಾ? ಒಂದು ಸೆಕೆಂಡ್. 16
ಅವರ ಪರಿಪೂರ್ಣತೆಯಿಂದ ನಾವೆಲ್ಲರೂ ನೋಡಿ, ಅವರ ಪರಿಪೂರ್ಣತೆಯಿಂದ ನಾವೆಲ್ಲರೂ ವರಪ್ರಸಾದದ ಮೇಲೆ ವರಪ್ರಸಾದವನ್ನು ಪಡೆದಿದ್ದೇವೆ. ವರಪ್ರಸಾದದ ಮೇಲೆ ವರಪ್ರಸಾದವನ್ನ ಪಡೆದಿದ್ದೇವೆ. ಪಡೆದಿದ್ದೇವೆ. ಯಾರ ಪರಿಪೂರ್ಣತೆಯಿಂದ? ಯಾರ ಫುಲ್ನೆಸ್ ಇಂದ? ಯೇಸು ಕ್ರಿಸ್ತರ ಪರಿಪೂರ್ಣತೆಯಿಂದ. ಈಗ ನಾವು ಆ ಒಂದು ಸಭೆ ಎಂಬ ದೇಹದಲ್ಲಿ ಅಂಗಾಂಗಗಳಾಗುವುದಕ್ಕೆ ಏನು ಕ್ವಾಲಿಟಿ ಬೇಕಲ್ವಾ? ಕ್ವಾಲಿಫಿಕೇಶನ್ ಅಂತ ಕರಿತೀವಲ್ವಾ? ಇವತ್ತು ಆ ಕ್ವಾಲಿಫಿಕೇಶನ್ ಕೊಟ್ಟವ್ರು ಯಾರು ನಮಗೆ? ಯೇಸು ಕ್ರಿಸ್ತರಾಗಿದ್ದಾರೆ. ಆ ಸಂಪೂರ್ಣತೆಯನ್ನು ಅವರು ಹೊತ್ತುಕೊಂಡು ಬಂದರು. ಯಾರಿಗಾಗಿ ಅಂತ ಹೇಳಿದ್ರೆ, ಇವತ್ತು ನಾವು ಯಾರೆಲ್ಲ ವಿಶ್ವಾಸದಿಂದ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಲ್ಲ, ನನಗಾಗಿ ನಿಮಗಾಗಿ ಅವರು ಹೊತ್ತುಕೊಂಡು ಬಂದಿದ್ದು. ಪ್ರೈಸ್ ದ ಲಾರ್ಡ್. ನೋಡಿ, ಸಭೆ ಅಂದರೆ ಏನು ಅಂತ ಹೇಳಿದ್ರೆ, ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಒಂದು ಭಾಷೆಗೆ ಸಂಬಂಧಪಟ್ಟಿದ್ದಲ್ಲ. ಈ ಒಂದು ಯೇಸು ಕ್ರಿಸ್ತನ ಒಂದು ಶರೀರವೆಂಬ ಸಭೆ ಅದು ಪರಲೋಕಕ್ಕೆ ಸೇರಿಸುವಂಥ ಸಭೆ, ಪರಲೋಕದ ಕಾರ್ಯಗಳನ್ನು ಪ್ರಕಟಪಡಿಸುವಂಥ ಸಭೆ, ದೇವರ ವಿಷಯಗಳನ್ನು ಕುರಿತು ಪ್ರಕಟವಾಗುವಂಥ ಸಭೆ. ಇದು ನಿತ್ಯ ಜೀವವನ್ನು ಕುರಿತು ಪ್ರಕಟಿಸಲ್ಪಡುವಂಥ ಸಭೆ ಯೇಸು ಕ್ರಿಸ್ತನ ಈ ಶರೀರವೆಂಬ ಸಭೆ. ಆದ್ದರಿಂದಲೇ ಕೊಲೊಸ್ಸೆಯಲ್ಲಿ ಅಧ್ಯಾಯ 3:11 ಅಲ್ಲಿ ಪೌಲರು ಹೇಳ್ತಾರೆ ನೋಡಿ, ಯಾರೆಲ್ಲ ಇಲ್ಲಿ ಕ್ರಿಸ್ತ ಯೇಸುವಿನ ಸಭೆಯಲ್ಲಿ ಇವತ್ತು ಆ ಪರಿಪೂರ್ಣತೆಯನ್ನು ಹೊಂದಿಕೊಂಡು ಒಂದಾಗಿದ್ದಾರಲ್ವಾ, ಅವನಿವತ್ತು ಯಹೂದ್ಯನೂ ಅಲ್ಲ, ಗ್ರೀಕನೂ ಅಲ್ಲ, ಅವನು ಯಾರೂ ಅಲ್ಲ. ಓದೋಣ ವಾಕ್ಯ. ಇಂಥ ಹೊಸ ಜೀವನದಲ್ಲಿ ನೋಡಿ, ಯಾರೆಲ್ಲ ಈ ಸಭೆಯಲ್ಲಿ ಹೊಸದಾಗಿ ಹುಟ್ಟಿ ಸಭೆ ಅಂಗಾಂಗಗಳಾಗಿದ್ದಾರಲ್ವಾ, ಪೌಲ ಹೇಳ್ತಾರೆ, ಇಂಥ ಹೊಸ ಜೀವನದಲ್ಲಿ ಯಹೂದ್ಯ, ಗ್ರೀಕ, ಸುನ್ನತಿ ಹೊಂದಿದವ, ಸುನ್ನತಿ ಇಲ್ಲದವ, ನಾಗರಿಕ, ಅನಾಗರಿಕ, ಯಜಮಾನ, ಗುಲಾಮ ಎಂಬ ಭಿನ್ನ ಭೇದಗಳಿಲ್ಲ. ಕ್ರಿಸ್ತ ಯೇಸುವೆ ಸಮಸ್ತದಲ್ಲಿ ಸಮಸ್ತವೂ ಆಗಿದ್ದಾರೆ. ಇವತ್ತು ಈ ಲೋಕ ಹೇಳಬಹುದು, ನಾನು ಯಹೂದ್ಯನು ಅಂತೇಳಿ ಹೇಳಬಹುದು, ನಾನು ಗ್ರೀಕನು. ಯಹೂದ್ಯ ಅಂದರೆ ಏನು? ಯಹೂದ್ಯ ಅಂತ ಹೇಳಿದ್ರೆ ನಮಗೆ ಮಾತ್ರ ದೇವರು ಗೊತ್ತು ಅಂತೇಳಿ ಹೇಳುವವರು. ಗ್ರೀಕರು ಅಂತ ಹೇಳಿದ್ರೆ ನಮಗೆ ಮಾತ್ರ ಜ್ಞಾನ ಗೊತ್ತು, ನಾಲೆಜ್ ಇರೋದು ನಮಗೆ ಅಂತೇಳಿ ಹೇಳುವವರು. ಇವತ್ತು ತುಂಬ ಓದಿರೋರನ್ನು ನೋಡಿ, ಅವ್ರು ಹೇಳ್ತಾರೆ ನಮಗೆ ಗೊತ್ತು, ಎಲ್ಲ ನಾಲೆಜ್ ಇದೆ ನಮಗೆ ಅಂತಾರೆ. ಕೆಲವರು ಧಾರ್ಮಿಕವಾಗಿ ರಿಲೀಜಿಯಸ್ ಆಗಿರೋರಿಗೆ ಅವ್ರಿಗೇನಾದರೂ ಹೇಳೋದಕ್ಕೆ ಹೋದರೆ ಅವ್ರು ಹೇಳ್ತಾರೆ, ನಾವು ಎವ್ರಿಡೇ ನಾವು ಏನಾಗ್ತೀವಿ, ಚರ್ಚ್ಗೆ ಹೋಗ್ತೀವಿ, ಪ್ರೇಯರ್ ಮಾಡ್ತೀವಿ, ಬೈಬಲ್ ಓದ್ತೀವಿ, ನಮಗೆ ದೇವರು ಗೊತ್ತು ಅಂತೇಳಿ ಹೇಳ್ತಾರೆ. ಇನ್ನಿಲ್ಲಿ ಹೇಳ್ತಾರೆ ಸುನ್ನತಿ ಹೊಂದಿದವ, ಸುನ್ನತಿ ಇಲ್ಲದವ. ಅಂದರೆ ಶರೀರದಲ್ಲಿ ಏನೇ ಒಂದು ದೇವರನ್ನು ನಾವು ಮೆಚ್ಚಿಸ್ತೀವಿ ಅಂತೇಳಿ ಅವರು ಮಾಡ್ತಾ ಇರುವಂಥ ಕಾರ್ಯಗಳನ್ನು ಇಟ್ಕೊಂಡು ಆ ಒಂದು ಶರೀರದಲ್ಲಿ ದೇವರನ್ನು ತೃಪ್ತಿಪಡಿಸೋದಕ್ಕೆ ಹೋಗ್ತಾ ಇದ್ದಾರಲ್ವ. ಇವರು ಯಾರೇ ಇರಲಿ ಇವತ್ತು ಈ ಲೋಕದಲ್ಲಿ, ಅವನು ಏನೇ ಆಗಿರಲಿ, ಅವನು ಓದಿರ್ಬೋದು, ಓದದೇ ಇರ್ಬೋದು, ಎಜುಕೇಟೆಡ್, ಅನ್ಎಜುಕೇಟೆಡ್, ಅವನು ರಿಚ್, ಪೂರ, ಇದ್ಯಾವುದು ದೇವರ ಮುಂದೆ ಇಲ್ಲ, ಇದ್ಯಾವುದು ಮ್ಯಾಟ್ರ್ ಆಗಲ್ಲ. ಯಾರು ಕ್ರಿಸ್ತ ಯೇಸುವಿನ ದೇವರು ಅಂತೇಳಿ ಅಂಗೀಕರಿಸಿ ಆ ಕ್ರಿಸ್ತ ಯೇಸುವಿನಲ್ಲಿ ಪಾಪ ಕ್ಷಮಾಪಣೆ ಇದೆ, ವಿಮೋಚನೆ ಇದೆ, ಒಂದು ಹೊಸ ಜೀವನ ಇದೆ, ನಿತ್ಯ ಜೀವ ಇದೆ ಅಂತೇಳಿ ಯಾರು ಒಪ್ಪಿಕೊಳ್ತಾನೆ ನೋಡಿ, ಅವನು ಈ ಧರ್ಮದಿಂದ ಬೇರ್ಪಡ್ತಾನೆ, ಈ ಭಾಷೆಗಳಿಂದ ಬೇರ್ಪಡ್ತಾನೆ, ಈ ಲೋಕದ ಎಲ್ಲ ಒಂದು ಸಂಸ್ಕೃತಿ ಸಂಪ್ರದಾಯಗಳು ಏನೆಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟಿದೆಯೋ ಅದೆಲ್ಲದರಿಂದಲೂ ಬೇರ್ಪಟ್ಟು ಅವನು ಕ್ರಿಸ್ತ ಯೇಸುವಿನಲ್ಲಿ ಒಂದಾಗ್ತಾನೆ ನೋಡಿ. ಅವನು ಮಾತ್ರ ನಿಜವಾಗಲೂ ಆ ಶರೀರವೆಂಬ ಧರ್ಮಸಭೆ ಅಂಗವಾಗಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಇಲ್ಲಿ ಪೌಲ ಹೇಳಿದ್ದು ನೋಡಿ, ಯಜಮಾನನಾಗಿರ್ಬೋದು, ಗುಲಾಮ ಎಂಬ ಭಿನ್ನ ಭೇದಗಳಿಲ್ಲ, ಕ್ರಿಸ್ತ ಯೇಸುವೆ ಸಮಸ್ತದಲ್ಲೂ ಸಮಸ್ತವೂ ಆಗಿದ್ದಾರೆ. ಈಗ ಈ ವಿಷಯ ಯಾರಿಗೆ ಅರ್ಥ ಆಗುತ್ತಪ್ಪ ಅಂತ ಹೇಳಿದ್ರೆ, ಯಾರು ಕ್ರಿಸ್ತನನ್ನು ನಂಬ್ತಾರೆ, ವಿಶ್ವಾಸ ಇಡ್ತಾರೆ, ಅವ್ರಿಗೆ ಮಾತ್ರ ಇದು ಅರ್ಥವಾಗುವಂಥ ವಿಷಯ ಇದು. ಯಾಕೆ ಅಂತ ಹೇಳಿದ್ರೆ, ಯಾರು ವಿಶ್ವಾಸ ಇಟ್ಟು ಬರ್ತಾರೆ ನೋಡಿ, ಅಂಥವರಿಗೆ ಯೇಸು ಕ್ರಿಸ್ತರು ತನ್ನಲ್ಲಿರುವಂಥ ಪರಿಪೂರ್ಣವಾದಂತಹ ಪವಿತ್ರಾತ್ಮರನ್ನು ಅವರಿಗೆ ಅನುಗ್ರಹಿಸಿ ಅವರ ಬುದ್ಧಿಯನ್ನು, ಅವರ ಜ್ಞಾನವನ್ನು ತೆರೆದು ಸ್ವರ್ಗದ ವಿಷಯಗಳನ್ನು ಕುರಿತು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಒಂದು ಹೃದಯವನ್ನು ಏನು ಮಾಡಿಕೊಡ್ತಾರೆ ಯೇಸು ಕ್ರಿಸ್ತರು? ಪವಿತ್ರಾತ್ಮರ ಮುಖಾಂತರ ತೆರೆದು ಕೊಡುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಪೇತ್ರನನ್ನು ಕೇಳ್ತಾರೆ ಯೇಸು ಸ್ವಾಮಿ, ನನ್ನನ್ನು ಜನಗಳು ಯಾರು ಅಂತೇಳಿ ಕರೀತಾರೆ? ಪೇತ್ರ ಹೇಳ್ತಾನೆ, ಕೆಲವರು ಈ ಬರಬೇಕಾಗಿದ್ದ ಎಲಿಯಾ ಅಂತೇಳಿ ಕರೀತಾರೆ, ಕೆಲವರು ಪ್ರವಾದಿಗಳಲ್ಲಿ ಒಬ್ಬ ಪ್ರವಾದಿ ಅಂತೇಳಿ ನಿಮ್ಮನ್ನು ಕರೀತಾರೆ ಅಂತೇಳಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ಯಾರು ಅಂತೇಳಿ ಕರೀತೀರಾ? ನೀವು ನನ್ನನ್ನು ಏನಂತೇಳಿ ಕರೀತೀರಾ? ಆಗ ಪೇತ್ರ ಹೇಳ್ತಾನೆ,
ಬರಬೇಕಾಗಿದ್ದಂತಹ ಲೋಕೋದ್ಧಾರಕ, ಅಭಿಷಿಕ್ತನಾದ ಲೋಕೋದ್ಧಾರಕ ನೀವೇ ಅಂತೇಳಿ ಆತನ ಹೇಳುವಾಗ ಆಗ ಯೇಸು ಸ್ವಾಮಿ ಹೇಳ್ತಾರೆ, ಈ ಒಂದು ವಿಷಯವನ್ನ ಶ್ರುತಪಡಿಸಿದ್ದು ಪರಲೋಕದಲ್ಲಿರುವ ನನ್ನ ತಂದೆ. ಇದು ನರಮಾನವನಿಂದ ತಿಳಿದುಕೊಳ್ಳುವಂಥ ವಿಷಯ ಅಲ್ಲ. ಅಂದರೆ ನಮಗಿಲ್ಲ ಅರ್ಥ ಆಗಬೇಕು, ಯೇಸು ಯಾಕೆ ಸಕಲ ಸಂಪೂರ್ಣತೆಯನ್ನು, ಈ ಸಂಪೂರ್ಣತೆ ಅನ್ನೋದೇನು ಗೊತ್ತಾ, ಗಾಡ್ ಗ್ರೇಸ್ ಅಷ್ಟೇ, ಅದು ದೇವರ ಕೃಪೆ, ದೇವರ ಕರುಣೆ ಅಷ್ಟೇ. ಅದನ್ನು ಸಂಪೂರ್ಣವಾಗಿ ಯೇಸು ಹೊತ್ತುಕೊಂಡು ಈ ಲೋಕದಲ್ಲಿ ಬಂದರು. ಈ ಲೋಕದಲ್ಲಿ ಹೊತ್ತುಕೊಂಡು ಬಂದು ನೋಡಿ, ಇವತ್ತು ಈ ಮನೇಲಿ ನಾವು ಒಟ್ಟಾಗಿ ಸೇರಿದ್ದೀವಲ್ವಾ, ಈಗ ನಾವು ಒಟ್ಟಾಗಿ ಸೇರಿರುವಾಗ ಇಲ್ಲಿ ಭಾಷೆಯ ಮುಖಾಂತರ ನಾವು ಸೇರಲಿಲ್ಲ, ಯಾವುದೋ ಧರ್ಮದ ವಿಚಾರವಾಗಿ ನಾವು ಸೇರಲಿಲ್ಲ, ಇಲ್ಲಿ ಯಾವುದೋ ಒಂದು ಈ ಲೋಕದ ಒಂದು ಕಾರ್ಯಗಳಿಗಾಗಿ ನಾವು ಸೇರಲಿಲ್ಲ. ನೋಡಿ, ಆದಿ ಧರ್ಮಸಭೆಯಲ್ಲಿ ಏನಾಯಿತು, ಆ 3,000 ಜನ ಯಾವಾಗ ರಿಪೆಂಟ್ ಆದ್ರಲ್ವಾ, ಪಶ್ಚಾತ್ತಾಪ ಪಟ್ಟು ಕ್ರಿಸ್ತ ಯೇಸುವನ್ನು ಅಂಗೀಕಾರ ಮಾಡಿಕೊಂಡು ಪವಿತ್ರಾತ್ಮರ ದೀಕ್ಷೆ ಸ್ನಾನವನ್ನು ಹೊಂದಿಕೊಂಡ ನಂತರ ಅವರು ಇಮ್ಮಿಡಿಯೇಟ್ ಆಗಿ ಮಾಡಿದಂಥ ನೆಕ್ಸ್ಟ್ ಕೆಲಸ ಏನು ಗೊತ್ತಾ, ಆ ಒಂದು ಕ್ರಿಸ್ತ ಯೇಸುವಿನ ಸಭೆಯಲ್ಲಿ ಒಂದಾಗಿದ್ದ ತಕ್ಷಣ ಅವರೆಲ್ಲರೂ ಕೂಡ ಪ್ರತಿದಿನ ಸಂಜೆ ಒಂದು ಮನೆಯಲ್ಲಿ ಸಭೆಯಾಗಿ ಸೇರ್ತಾ ಇದ್ರು. ಸಭೆಯಾಗಿ ಸೇರುವಾಗ ಅಲ್ಲಿ ಪ್ರೇಷಿತರು ಏನು ಮಾಡ್ತಾ ಇದ್ರು, ಆ ಜೀವೋದ್ಧಾರ ಸಂದೇಶವನ್ನು ಅವರಿಗೆ ಇನ್ನೂ ಹೆಚ್ಚಾಗಿ ಸಾರ್ತಾ ಇದ್ರು, ಇನ್ನೂ ಹೆಚ್ಚಾಗಿ ಹೇಳಿಕೊಡ್ತಾ ಇದ್ರು. ಅವರೆಲ್ಲರೂ ಕೂಡ ಕ್ರಿಸ್ತ ಯೇಸುವಿನ ಆ ಒಂದು ಸಹಭೋಜನದಲ್ಲಿ ಏನಾಗ್ತಾ ಇದ್ರು, ಭಾಗಿಗಳಾಗ್ತಾ ಇದ್ರು. ಪ್ರತಿನಿತ್ಯವೂ ಕೂಡ ಒಂದೊಂದು ಮನೆಯಲ್ಲಿ ಅವರು ಪ್ರಾರ್ಥನಾ ಕೂಟಗಳಲ್ಲಿ ಏನಾಗ್ತಾ ಇದ್ರಂತೆ, ಭಾಗವಹಿಸ್ತಾ ಇದ್ರು. ಹಾಗಿದ್ರೆ ಕೆಲಸ ಮಾಡಬೇಕು ಅಂತೇಳಿಯೇ ದೇವರು ಯೇಸು ಕ್ರಿಸ್ತರನ್ನು ಕೃಪೆಯ ಮೇಲೆ ಕೃಪೆಯನ್ನು ತುಂಬಿ ಸಂಪೂರ್ಣವಾದ ಪವಿತ್ರಾತ್ಮರಿಂದ ತುಂಬಿದವರಾಗಿ ಈ ಲೋಕಕ್ಕೆ ಯೇಸುವನ್ನು ದೇವರು ಕಳುಹಿಸಿಕೊಟ್ರು. ಏಕೆಂದರೆ ಇವತ್ತು ನಾನು ನೀನಿಲ್ಲಿ ಕುಳಿತುಕೊಂಡು ದೇವರನ್ನು ಆರಾಧನೆ ಮಾಡಬೇಕು ಅಂತೇಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಮತ್ತಾಯನ ಸುವಾರ್ತೆ ತಗೊಳ್ಳೋಣವಾ, ಅಧ್ಯಾಯ 11 ವಾಕ್ಯ 25ರಿಂದ ಓದೋಣವಾ. ಮತ್ತಾಯ ಅಧ್ಯಾಯ 11 ವಾಕ್ಯ 25. ಆ ಸಮಯದಲ್ಲಿ ಯೇಸು ಸ್ವಾಮಿ ಪಿತನೇ, ಪರಲೋಕ ಭೂಲೋಕಗಳ ಒಡೆಯನೇ, ದೇವರೇನಾಗಿದ್ದಾರಂತೆ, ಪರಲೋಕ ಭೂಲೋಕದ ಒಡೆಯನು. ಆ ನಿಜವಾದ ದೇವರು ಯಾರು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಿರೋದು ಯಾರಿಗೆ? ಯೇಸು ಕ್ರಿಸ್ತರಿಗೆ ಮಾತ್ರನೇ ಗೊತ್ತಿರೋದು. ಆದ್ದರಿಂದಲೇ ಯೇಸುವೇ ಸ್ವರ್ಗದಿಂದ ಬರಬೇಕಾಯಿತು. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಮತ್ತಾಯ, ಪರಲೋಕ ಭೂಲೋಕಗಳ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಇಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಮಾತಿದು. ಯಾವ ಲೋಕದ ಜ್ಞಾನಿಗಳಿಗೂ, ಅಂದರೆ ಯಹೂದ್ಯರು, ಗ್ರೀಕರು, ಇವ್ರು ಯಾರಿಗೂ ನೀವು ಇದನ್ನೇನು ಮಾಡಲಿಲ್ಲ, ಶ್ರುತಪಡಿಸಲಿಲ್ಲ. ಯಾರೆಲ್ಲ ಪಕ್ಷಪಾತ ಬಿಟ್ಟು ನಿಜವಾಗ್ಲೂ ಮಾನಸಾಂತರಗೊಂಡು ನಿಮ್ಮನ್ನು ಹುಡುಕ್ತಾ ಇದ್ದಾರೋ, ಯಾರು ಈ ಶುಭ ಸಂದೇಶದಲ್ಲಿ ವಿಶ್ವಾಸ ಇಟ್ಟು ಬಂದರೋ, ಮಕ್ಕಳಂಥವರಾಗಿ ಮಾರ್ಪಟ್ರೋ, ಅವರಿಗೆ ಈ ಒಂದು ಸತ್ಯವನ್ನು ಏನು ಮಾಡ್ತಾ ಇದ್ದೀರಾ, ನೀವು ತಿಳಿಸಿಕೊಡ್ತಾ ಇದ್ದೀರಾ, ಪ್ರಕಟಪಡಿಸ್ತಾ ಇದ್ದೀರಾ. ಇಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತೇನೆ. ಯಾರು ಹೊಂದಿಸ್ತಾ ಇರೋ ದೇವರಿಗೆ? ಯೇಸು ಹೊಂದಿಸ್ತಾ ಇದ್ದಾರೆ. ಯಾರ ಪರವಾಗಿ? ನಿನ್ನ ಪರವಾಗಿ ಅಪ್ಪನಿಗೆ ಥ್ಯಾಂಕ್ಸ್ ಯಾರು ಹೇಳ್ತಾ ಇದ್ದಾರೆ? ಯೇಸು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಈಗ ಯೇಸುನೇ ಥ್ಯಾಂಕ್ಸ್ ಹೇಳಬೇಕಾದ್ರೆ ನಾನು ನೀನು ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಇವತ್ತು ಯೇಸುಗೆ, ಅಲ್ವಾ? ಪ್ರೈಸ್ ದಿ ಲಾರ್ಡ್. ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಂಕಲ್ಪ, ಇದೇ ಅವರ ಸಂಕಲ್ಪ. ಯೇಸು ಈ ಲೋಕಕ್ಕೆ ಬರಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, ನಾವು ಆ ಎಫೆಸರಿಗೆ ಪತ್ರಿಕೆ ಓದಬೇಕಾದ್ರೆ ಖಂಡಿತವಾಗಿ ಅಲ್ಲಿ ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾ ಇದ್ರು ಅಂತ ಹೇಳಿದ್ರೆ, ಜಗತ್ತುಂಟಾಗುವ ಮೊದಲು ಏನು ಮಾಡಿದ್ರಂತೆ, ಕ್ರಿಸ್ತ ಯೇಸುವಿನಲ್ಲಿ ಅವರು ನಮ್ಮೊಬ್ಬೊಬ್ಬರನ್ನು ಆರಿಸಿಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಏನಿದೆ, ಅವರಿಗೆ ಪ್ರೀತಿ ಇದೆ. 1:5 ಎಫೆಸ ಹೇಳುತ್ತೆ, ದೇವರು ನಮ್ಮ ಮೇಲೆ ಇರಿಸಿದಂಥ ಪ್ರೀತಿ ನಿಮಿತ್ತವಾಗಿ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಏನು ಮಾಡಿದಾರಂತೆ, ಆರಿಸಿಕೊಂಡಾಯಿತು. ಇದೇ ಅವರ ಸಂಕಲ್ಪ. ನಾವು ಒಬ್ಬೊಬ್ಬರು ಕೂಡ ರಕ್ಷಣೆ ಆಗಬೇಕು. ಯಾರ ಮುಖಾಂತರ? ಯೇಸುವಿನ ಮುಖಾಂತರ. ಅದಕ್ಕೆ ಅವರನ್ನು ಸಂಪೂರ್ಣವಾದ ಸ್ವರ್ಗೀಯವಾದಂಥ ಆಶೀರ್ವಾದಗಳಿಂದ ತುಂಬಿದವರಾಗಿ ಈ ಲೋಕಕ್ಕೆ ಅವರನ್ನು ಕಳುಹಿಸಿಕೊಟ್ರು. ಪ್ರೈಸ್ ದಿ ಲಾರ್ಡ್. ಇದನ್ನು ನಾವು ಕಂಪ್ಲೀಟ್ ಮಾಡೋಣ. ಇದೇ ನಿಮ್ಮ ಸುಪ್ರೀತ ಸಂಕಲ್ಪ. ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಯಾರ ವಶಕ್ಕೆ ಒಪ್ಪಿಸಿದ್ದಾರೆ? ಯೇಸು ಕ್ರಿಸ್ತರ ವಶಕ್ಕೆ. ಅದಕ್ಕೆ ಪೌಲ ಹೇಳಿದ್ದು,
ಸ್ವರ್ಗ ಲೋಕದಲ್ಲೂ ಭೂಲೋಕದಲ್ಲೂ ಪಾತಾಳ ಲೋಕದಲ್ಲೂ ಎಲ್ಲದರ ಮೇಲೆ ಯಾರಿಗೆ ಅಧಿಕಾರ ಇದೆ? ಯೇಸು ಕ್ರಿಸ್ತ. ಅವರು ಸತ್ತು ಪುನರುತ್ಥಾನ ಹೊಂದಿದ್ದು ಮಾತ್ರವಲ್ಲ, ಅವರು ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡು ಸಕಲ ಅಧಿಕಾರ, ಅಧಿಪತ್ಯ, ಪ್ರಭಾವ, ಪ್ರಭುತ್ವ ಎಲ್ಲದರ ಮೇಲೆ ಅಧಿಕಾರ ನಡೆಸುವಂತೆ ದೇವರು ಎಲ್ಲವನ್ನ ಕ್ರಿಸ್ತ ಯೇಸುವಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಪೇತ್ರ ಹೇಳಿದ್ದು, ಇವರಿಂದಲ್ಲದೆ ಬೇರೆ ಯಾರಿಂದಲೂ ಜೀವೋದ್ಧಾರ ಇಲ್ಲ, ಹೊಂದುವಂತೆ ಇಲ್ಲ. ಅದಕ್ಕೆ ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ ನೋಡಿ, ನನ್ನ ಪಿತಾ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರೆಂಬುದನ್ನು ಪಿತನೇ ಹೊರತು ಬೇರಾರು ಅರಿಯರು. ಯೇಸು ಯಾರೆಂಬುದು ದೇವರಿಗೆ ಬಿಟ್ಟರೆ ಬೇರೆ ಯಾರಿಗೂ ತಿಳಿದಿರ್ಲಿಲ್ವಂತೆ. ಯೇಸು ಯಾರು ಅಂತೇಳಿ ಯಾರಿಗೂ ತಿಳಿದಿರಲಿಲ್ಲ. ಮುಂದೆ ಓದಿ. ಪಿತನು ಯಾರು ಎಂಬುದನ್ನು ಪುತ್ರನು ಮತ್ತು ಯಾವನಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ. ನೋಡಿ, ಈ ಲೈನ್ಗಳನ್ನ ಸ್ವಲ್ಪ ನೀವು ನೋಡಿ, ಈ ಲೈನ್ಗಳನ್ನ ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಯೇಸುನು ಜನಗಳಿಗೆ ಗೊತ್ತಿರಲಿಲ್ಲ, ನಿಜವಾದ ದೇವರು ಜನಗಳಿಗೆ ಗೊತ್ತಿರಲಿಲ್ಲ. ಈಗ ಯೇಸುವಿನ ಬಗ್ಗೆ ಲೋಕಕ್ಕೆ ತಿಳಿಯಪಡಿಸಿದವರು, ತನ್ನ ಒಂದು ಅಸ್ತಿತ್ವವನ್ನು, ದೇವರ ಒಂದು ಸ್ವಭಾವವನ್ನು ಈ ಲೋಕಕ್ಕೆ ತಿಳಿಯಪಡಿಸಿದವರು ಸ್ವತಃ ಯಾರಾಗಿದ್ದಾರೆ ಅಂದರೆ ದೇವರೇ ಆಗಿದ್ದಾರೆ. ನಮ್ಮದು ಏನೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಯೇಸು, ಪುತ್ರನು ಮತ್ತು ಯಾವನಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರೋ ಅರಿಯರು. ಇವತ್ತು ನಮಗೆ ಅದು ಅರ್ಥ ಆಗಿದೆ, ನಮಗೆ ಅರಿವಿಗೆ ಬಂದಿದೆ, ಹೌದಲ್ವಾ? ಅದಕ್ಕೆ ಇವತ್ತು ನಾವು ಇಲ್ಲಿ ಬಂದು ಕುಳಿತುಕೊಂಡು ಯಾರನ್ನು ಆರಾಧನೆ ಮಾಡೋಕ್ಕೆ ಬಂದಿದ್ದೇವೆ? ನಮ್ಮ ಆತ್ಮಗಳನ್ನು ರಕ್ಷಣೆ ಮಾಡಿದಂತಹ ನಮ್ಮ ಕುರುಬನನ್ನು ನಾವು ಆರಾಧನೆ ಮಾಡೋದಕ್ಕೆ ಬಂದಿದ್ದೇವೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈಗ ಸಂಪೂರ್ಣತೆ ಅಂತ ಹೇಳಿದ್ರೆ ಪದೇ ಪದೇ ಹೇಳ್ತೀನಿ ಪ್ರಿಯರೇ, ಅದು ದೇವರ ಕೃಪೆ, ದೇವರ ಕರುಣೆ. ಇವತ್ತು ನಾವು ಉಳಿದಿದ್ದೀವಿ ಅಂತ ಹೇಳಿದ್ರೆ ಯೆರೆಮೀಯ 3:22 ಪ್ರಲಾಪಗಳು 3:22 ನಾವು ಓದೋದು. ನಾವು ಉಳಿದಿರುವುದು ಯಾರ ಕರುಣೆಯಿಂದ? ಸರ್ವೇಶ್ವರನ ಕರುಣೆಯಿಂದ. ಏಕೆಂದರೆ ಆ ದೇವರು ಯೇಸುವನ್ನು, ಸ್ವತಃ ದೇವರಾಗಿರುವ ಯೇಸುವನ್ನು ಈ ಲೋಕಕ್ಕೆ, ನಿನ್ನ ಆತ್ಮ ರಕ್ಷಣೆಗೆ ಅವರು ಆಧ್ಯಾತ್ಮಿಕವಾದ ಎಲ್ಲ ವರಗಳಿಂದ ತುಂಬಿ ಈ ಲೋಕಕ್ಕೆ ಕಳಿಸಿ ಕೊಡದೆ ಹೋಗಿದ್ರೆ ನಮಗೆ ಇವತ್ತು ರಕ್ಷಣೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ, ಯಾರೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸ ಇಟ್ಟು ಬಂದರೋ ಅವ್ರಿಗೇನೆ ಇವತ್ತು ಕೂಡ ಆ ಚಾನ್ಸ್ ಇರೋದು. ಎಲ್ಲರಿಗೂ ಆ ಚಾನ್ಸ್ ಇಲ್ಲ. ಚಾನ್ಸ್ ಯಾರಿಗೆ ಇದೆ? ಯೇಸುವನ್ನು ನಂಬಿ ವಿಶ್ವಾಸವಿಟ್ಟು ಪಾಪಗಳನ್ನು ಬಿಟ್ಟು ಯಾರು ಪರಿಶುದ್ಧರಾಗಿ ಹೊಸದಾಗಿ ಹುಟ್ಟಿ ಜೀವಿಸೋದಕ್ಕೆ ಪ್ರಯತ್ನ ಪಡ್ತಾರೆ ನೋಡಿ, ಅವ್ರಿಗೇ ಇವತ್ತು ಚಾನ್ಸ್ ಇರೋದು. ನಿಜವಾದ ದೇವರು ಯಾರು ಅಂತೇಳಿ ಅರ್ಥಕೊಳ್ಳೋಕ್ಕೆ, ಯೇಸು ಯಾರು ಅಂತೇಳಿ ಅರ್ಥಕೊಳ್ಳೋಕ್ಕೆ, ನಿತ್ಯ ಜೀವ ಪರಲೋಕಕ್ಕೆ ಹೋಗೋದಕ್ಕಿರೋದು ಚಾನ್ಸ್ ಅವ್ರಿಗೇನೆ. ಅಂದರೆ ಆಸಕ್ತಿ ಉಳ್ಳವರಿಗೆ ಮಾತ್ರ, ಪರಿಶುದ್ಧತೆಯಿಂದ ಜೀವಿಸಲು ಇಚ್ಛಿಸುವವರಿಗೆ ಮಾತ್ರ ಈ ಒಂದು ಅವಕಾಶವನ್ನು ದೇವರು ಏನು ಮಾಡಿದ್ದಾರೆ? ಈಗ ತೆರೆದುಕೊಟ್ಟಿದ್ದಾರೆ. ಈಗ ದೇವರ ಕರೆ ಎಲ್ಲರಿಗೂ ಕೂಡ ಇದೆ. ಆದರೆ ಯಾರು ಆ ಕರೆಗೆ ಹೋಗೊಟ್ಟು ಬರ್ತಾರೋ ಅವರು ಭಾಗ್ಯವಂತರು ಅಂತೇಳಿ ದೇವರ ವಾಕ್ಯ ಹೇಳುತ್ತೆ. ಭಾಗ್ಯವಂತರು ಅಂದರೆ ಧನ್ಯರು, ಅವರು ಆಶೀರ್ವದಿತರು ಅಂತೇಳಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯರೇ, ಇವತ್ತು ನಾವು ಆಶೀರ್ವದಿತರ, ನಾವು ಧನ್ಯರ. ಈಗ ಅಪ್ಪನಿಗೆ ಯೇಸುನೇ ವಂದಿಸಬೇಕಾದ್ರೆ ಇವತ್ತು ನಾನು ನೀವು ಎಷ್ಟು ವಂದಿಸಬೇಕು? ವಂದಿಸೋಣವಾ? ಥ್ಯಾಂಕ್ಸ್ ಹೇಳೋಣವಾ? ಕೃತಜ್ಞತೆ ಹೇಳೋಣವಾ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವೆಲ್ಲರೂ ಈ ಸಮಯದಲ್ಲಿ ದೇವರ ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಈ ಒಂದು ಅದ್ಭುತಕರವಾದಂಥ ಕಾರ್ಯಕ್ಕಾಗಿ ನಾವು ಸ್ತೋತ್ರ ಮಾಡೋಣ, ಅವರಿಗೆ ಆರಾಧನೆಯನ್ನು ಸಲ್ಲಿಸೋಣ. ಹೇಳೋಣ ಈ ಸಮಯದಲ್ಲಿ, ಇದುವರೆಗೂ ನನ್ನ ನಡೆಸಿದ್ದು ನೀನೇ ದೇವರೇ, ಇದುವರೆಗೂ ನನ್ನನ್ನು ನಡೆಸಿದ್ದು ನಿನ್ನ ಕೃಪೆಯಪ್ಪ, ಇನ್ನು ಮುಂದೆಯೂ ನನ್ನನ್ನು ಕಾಯುವಂಥದ್ದು ನಿನ್ನ ಕೃಪೆಯಾಗಿದೆ ಸ್ವಾಮಿ. ವಿಶ್ವಾಸಕ್ಕೆ ತಂದಂಥ ದೇವರು ವಿಶ್ವಾಸದಲ್ಲಿ ನಡೆಯಲು ಬೇಕಾದಂಥ ಎಲ್ಲ ಸ್ವರ್ಗೀಯವಾದಂಥ ಆಧ್ಯಾತ್ಮಿಕ ವರಪ್ರಸಾದಗಳಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿದ್ದಾರೆ. ಪೌಲರು ಎಫೆಸಿ 1:3 ಹೇಳಿರುವ ಹಾಗೆ, ನಾವು ಈ ಲೋಕದಲ್ಲಿ ಈ ಶರೀರದಲ್ಲಿ ಜೀವಿಸುವವರೆಗೂ ನಮಗೆ ಆ ಪರಿಶುದ್ಧತೆಯಲ್ಲಿ ಜೀವಿಸುವುದಕ್ಕಾಗಿ, ಯೇಸುವಿನೊಡನೆ ಜೀವಿಸುವುದಕ್ಕಾಗಿ, ಈ ಪಾಪದ ಶರೀರದಲ್ಲಿ ನಾವು ಪವಿತ್ರ ಆತ್ಮನನ್ನು ಪಡೆದು ಆ ಪಾಪಗಳನ್ನು ಸೋಲಿಸಿ ಯೇಸು ಕ್ರಿಸ್ತನ ಮಹಿಮೆಗಾಗಿ ಜೀವಿಸುವುದಕ್ಕಾಗಿ, ದೇವರ ಮಹಿಮೆಗಾಗಿ ಜೀವಿಸಲು ಏನೆಲ್ಲ ಕಾರ್ಯಗಳಾಗಬೇಕೋ ಆ ಎಲ್ಲ ಕಾರ್ಯಗಳನ್ನು ದೇವರು ಕ್ರಿಸ್ತ ಯೇಸುವಿನ ಮುಖಾಂತರ ನಮ್ಮೊಬ್ಬೊಬ್ಬರ ಶರೀರದಲ್ಲೂ ಆತ್ಮದಲ್ಲೂ ನಮ್ಮ ಜೀವಿತದಲ್ಲೂ ಅವರು ಪರಿಪೂರ್ಣವಾಗಿ ಅವರ ಕಾರ್ಯಗಳನ್ನು ಮಾಡಿದ್ದಾರೆ. ಪ್ರಿಯರೇ, ಅಪ್ಪ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಕೊಲೋಸಿ 2:3 ಹೇಳುವ ಹಾಗೆ,
ಆ ಸ್ವರ್ಗದ ಜ್ಞಾನ, ಸ್ವರ್ಗದ ಕಾರ್ಯಗಳು ತಿಳಿದವರು ಯೇಸು ಕ್ರಿಸ್ತರು ಒಬ್ಬರೇ ಆಗಿದ್ದರು. ಆ ಜ್ಞಾನವನ್ನು, ಆ ಕಾರ್ಯಗಳನ್ನು ಯೇಸು ಕ್ರಿಸ್ತರು ನನಗೂ ನಿನಗೂ ಇವತ್ತು ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಮಕ್ಕಳಂಥವರಿಗೆ ಅದನ್ನು ಶ್ರುತಪಡಿಸಿದ್ದೀರಾ ದೇವರೇ, ನಿಮಗೆ ಸ್ತೋತ್ರ ಅಂತೇಳಿ ಯೇಸು ಆ ದೇವರಿಗೆ ವಂದನೆಯನ್ನು ಸಲ್ಲಿಸಿದರು. ಇವತ್ತು ನನಗೂ ನಿನಗೂ ಆ ಒಂದು ಭಾಗ್ಯವನ್ನು ಕೊಟ್ಟಂತೆ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಈ ಸಮಯದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ಈ ಒಂದು ಗೀತೆ ಮುಖಾಂತರ ದೇವರನ್ನು ಆರಾಧಿಸೋಣ, ಕೃತಜ್ಞತೆಯನ್ನು ಸಲ್ಲಿಸೋಣ. ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆಯೇ ತಾನೇ, ಇದುವರೆಗೂ ನನ್ನ ಕಾದದ್ದು ನಿನ್ನ ಕೃಪೆಯೇ ತಾನೇ, ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆಯೇ ತಾನೇ, ಇದುವರೆಗೂ ನನ್ನ ಕಾದದ್ದು ನಿನ್ನ ಕೃಪೆಯೇ ತಾನೇ, 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 ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆಯೇ ತಾನೇ, ಇದುವರೆಗೂ ನನ್ನ ಕಾದದ್ದು ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ. ಒಂದು ನಿಮಿಷ ನಾವು ಆಲೋಚನೆ ಮಾಡಿ ನೋಡೋಣ. ಯೇಸು ಕ್ರಿಸ್ತನ ಧರ್ಮಸೆಂಬ ಈ ಶರೀರದಲ್ಲಿ ನಮ್ಮೊಬ್ಬೊಬ್ಬರನ್ನು ದೇವರು ಮೆಚ್ಚಿಕೊಂಡು ಇವತ್ತು ಅಂಗಾಂಗಗಳಾಗಿ ಸೇರಿಸಿಕೊಂಡಿದ್ದಾರೆ ಅಂತ ಹೇಳಿದರೆ, ಇದು ದೇವರೇ ಸ್ವತಃ ಯೇಸು ಕ್ರಿಸ್ತರ ಮುಖಾಂತರ ನಮ್ಮ ಮೇಲೆ ಸುರಿಸಿದಂಥ ಕೃಪೆ, ಕರುಣೆ ಪ್ರಿಯರೇ. ಇವತ್ತು ಆ ಕೃಪೆ ಕರುಣೆ ನಿಮಿತ್ತವಾಗಿ ಸ್ವರ್ಗೀಯವಾದಂಥ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಂಡವರಾಗಿ ಇವತ್ತು ನಾವು ಪಾಪದ ಪಾಲಿಗೆ ಸತ್ತು ಈ ಕ್ರಿಸ್ತ ಯೇಸುವಿಗಾಗಿ ನಾವು ಜೀವಿಸೋದಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಜೀವಿತದಲ್ಲಿ ಅವರು ಮಾಡಿರುವಂಥ ಎಲ್ಲ ರೀತಿಯಾದಂತಹ ಒಂದು ಆಧ್ಯಾತ್ಮಿಕವಾದಂಥ ಕಾರ್ಯಗಳಿಂದಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಹೇಳೋಣ, ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ನ ಕೃಪೆಯೇ, ಸೈತಾನನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ನ ಕೃಪೆಯೇ, ನೂತನ ಸೃಷ್ಟಿಯಾಗಿ ನನ್ನ ಮಾಡಿದ್ದು ನಿನ್ನ ಕೃಪೆಯೇ, ನಿತ್ಯದಲ್ಲಿ ನನ್ನ ಸೇರಿಸಿದ್ದು ನಿನ್ನ ಕೃಪೆಯೇ. ಹೌದು ಪ್ರಿಯರೇ, ಎಲ್ಲವೂ ಅವರಿಗಾಗಿಯೇ ಮಾಡಿಕೊಂಡಿದ್ದಾರೆ. ಇವತ್ತು ನಾವು ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ಓದಿದ ಹಾಗೆ ಎಲ್ಲವನ್ನ ದೇವರು ಕ್ರಿಸ್ತ ಯೇಸುವಿಗಾಗಿಯೇ ಅವರು ಸೃಷ್ಟಿ ಮಾಡಿದರು. ಇವತ್ತು ನಮ್ಮೊಬ್ಬೊಬ್ಬರನ್ನು ಕೂಡ ಅವ್ರಿಗಾಗಿಯೇ ಸೃಷ್ಟಿ ಮಾಡಿಕೊಂಡಂಥ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಹೇಳೋಣ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ ಕೃಪೆಯೇ, ಸೈತಾನನ ಸುಳಿಯಲ್ಲಿ ಸಿಲುಕಿದ್ದಾಗ ಬೆಳೆಸಿದ್ದು ನಿನ್ ಕೃಪೆಯೇ, ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ ಕೃಪೆಯೇ, ಸೈತಾನನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ ಕೃಪೆಯೇ, ನೂತನ ಸೃಷ್ಟಿಯಾಗಿ ನನ್ನ ಮಾಡಿದ್ದು
ನಿನ್ನ ಕೃಪೆಯೇ ತಾನೇ. ನಿತ್ಯದಲ್ಲಿ ನನ್ನ ಸೇರಿಸಿದ್ದು ನಿನ್ನ ಕೃಪೆಯೇ ತಾನೇ. ನೂತನ ಸೃಷ್ಟಿಯಾಗಿ ನನ್ನ ಮಾಡಿದ್ದು ನಿನ್ನ ಕೃಪೆಯೇ ತಾನೇ. ನಿತ್ಯದಲ್ಲಿ ನನ್ನ ಸೇರಿಸಿದ್ದು ನಿನ್ನ ಕೃಪೆಯೇ ತಾನೇ. 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 ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದ್ದು ನಿನ್ನ ಕೃಪೆಯೇ ತಾನೇ. ಹೇಳೋಣವಾ? ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದ್ದು ನಿನ್ನ ಕೃಪೆಯೇ ತಾನೇ. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿದ್ದು ನಿನ್ನ ಕೃಪೆಯೇ ತಾನೇ. ಅಗತ್ಯಗಳೆಲ್ಲವ ತೀರಿಸಿದ್ದು ನಿನ್ನ ಕೃಪೆಯೇ ತಾನೇ. ಪ್ರತಿಯೊಂದು ಸ್ಥಿತಿಯಲ್ಲೂ ಮುನ್ನಡೆಸಿದ್ದು ನಿನ್ನ ಕೃಪೆಯೇ ತಾನೇ. ಅಗತ್ಯಗಳೆಲ್ಲವ ತೀರಿಸಿದ್ದು ನಿನ್ನ ಕೃಪೆಯೇ ತಾನೇ. ಕೊರತೆಗಳೆಲ್ಲವ ನೀಗಿಸಿದ್ದು ನಿನ್ನ ಕೃಪೆಯೇ ತಾನೇ. ಕರ ಹಿಡಿದು ನನ್ನ ಮೇಲೆತ್ತಿದ್ದು ನಿನ್ನ ಕೃಪೆಯೇ ತಾನೇ. ಕೊರತೆಗಳೆಲ್ಲವ ನೀಗಿಸಿದ್ದು ನಿನ್ನ ಕೃಪೆಯೇ ತಾನೇ. ಕರ ಹಿಡಿದು ಮೇಲೆತ್ತಿ ನನ್ನಡೆಸಿದ್ದು ನಿನ್ನ ಕೃಪೆಯೇ ತಾನೇ. 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 ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದ್ದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ನಡೆಸಿದ್ದು ಯೇಸು ಕೃಪೆಯೇ ತಾನೇ. ಇದುವರೆಗೂ ನನ್ನ ಕಾದದ್ದು ಯೇಸು ಕೃಪೆಯೇ ತಾನೇ. ಯೇಸು ಕೃಪೆಯೇ ತಾನೇ. ಯೇಸು ಕೃಪೆಯೇ ತಾನೇ. ಯೇಸು
ಕೃಪೆ ತಾನೇ, ಯೇಸು ಕೃಪೆ ತಾನೇ, ಯೇಸು ಕೃಪೆ ತಾನೇ, ಯೇಸು ಕೃಪೆ ತಾನೇ, ಯೇಸು ಕೃಪೆ ತಾನೇ, ಯೇಸು ಕೃಪೆ ತಾನೇ. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ. ಹಾಲೆಲೂಯಾ, 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 ಹಾಲೆಲೂಯಾ. ಆರಾಧನೆ, 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 ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ನಿಮ್ಮನ್ನು ಆರಾಧಿಸ್ತೇವಪ್ಪ. ನಮ್ಮ ಜೀವಿತದಲ್ಲಿ ನೀವು ಮಾಡಿರುವಂಥ ಎಲ್ಲ ಕಾರ್ಯಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಅಪ್ಪ. ನಿಮ್ಮನ್ನು ವಂದಿಸ್ತೇವೆ ಸ್ವಾಮಿ. ನಮ್ಮ ಜೀವಿತದಲ್ಲಿ ಯೇಸುವಿನ ಮುಖಾಂತರ ಅಪ್ಪ ನೀವು ಕರುಣಿಸಿರುವ ಎಲ್ಲ ಆಧ್ಯಾತ್ಮಿಕ ವರಪ್ರಸಾದಗಳಿಗಾಗಿ ಅಪ್ಪ, ಕೃಪೆಯ ಮೇಲೆ ಕೃಪೆಯನ್ನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನಿಮ್ಮ ಒಂದು ಶರೀರವೆಂಬ ಧರ್ಮ ಸಭೆಯಲ್ಲಿ ನಮ್ಮನ್ನು ಅಪ್ಪ ಒಂದೊಂದು ಅಂಗಾಂಗಗಳಾಗಿ ನೀವು ಸೇರ್ಪಡೆ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ನಾಮವನ್ನು ಸ್ತುತಿಸಿ ಆರಾಧನೆ ಮಾಡುವಂತಹ ಒಂದು ಕೃಪೆಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ರೀತಿಯಾಗಿ ಅಪ್ಪ, ನಾವು ಕುಟುಂಬವಾಗಿ ಅಪ್ಪ, ವಿಶ್ವಾಸಿಗಳೊಂದು ಕುಟುಂಬವಾಗಿ ಒಂದು ಮನೆಯಲ್ಲಿ ಸೇರಿ ನಿಮ್ಮ ನಾಮವನ್ನು ಸ್ತುತಿಸಿ ಆರಾಧನೆ ಮಾಡುವಂತಹ ಒಂದು ಕೃಪೆಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿದ್ದಕ್ಕಾಗಿ ಸ್ತೋತ್ರಪ್ಪ. ನಮ್ಮಲ್ಲಿದ್ದಂಥ ಎಲ್ಲ ರೀತಿಯಾದಂತಹ ಭಾಷಾಭಿಮಾನಗಳನ್ನು, ಧರ್ಮಾಭಿಮಾನಗಳನ್ನು, ಸಂಪ್ರದಾಯಗಳನ್ನು ಸಂಪೂರ್ಣವಾಗಿ ತೆಗೆದು ಹಾಕಿದ್ದಕ್ಕಾಗಿ ಸ್ತೋತ್ರಪ್ಪ. ನಿಮ್ಮಲ್ಲಿರುವಂಥ ಜೀವೋದ್ಧಾರವನ್ನು ಅಪ್ಪ, ಪಾಪ ವಿಮೋಚನೆಯನ್ನು ನಮಗೆ ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಪರಲೋಕದ ತಂದೆಯನ್ನು ನಮಗೆ ಪ್ರಕಟಪಡಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವರ ಸ್ವಭಾವವನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಆ ಪ್ರೀತಿಯನ್ನು ಅನುಭವಿಸುವಂಥ ಕೃಪೆಯಿಂದ ನಮ್ಮನ್ನು ತುಂಬಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಮ್ಮ ಜೀವಿತದಲ್ಲಿ ನೀವು ಮಾಡಿರುವ ಎಲ್ಲ ಸ್ವರ್ಗೀಯ ಕಾರ್ಯಗಳಿಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ, ಆರಾಧನೆ ಸಲ್ಲಿಸ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನೆಲ್ಲಯ್ಯ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನೆಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ,
ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪಾಪದ ಮರಣದಲ್ಲಿ ಎದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಬದುಕಿರುವೆ ದೇವಾ. ನಿನ್ನ ಪ್ರೀತಿಯಿಂದ ನಾನು ಬದುಕಿರುವೆ ದೇವಾ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ.